ವಕ್ಫ್ ನೋಟಿಸ್ ವಿಚಾರಕ್ಕೆ ಸಂಬಂಧಿಸಿದಂತೆ ವಿಧಾನಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ಮಾತ್ರ ಅಲ್ಲ, ಬೇರೆ ಸರ್ಕಾರಗಳು ಕೂಡ ಇದೇ ರೀತಿಯಾಗಿ ನೋಟಿಸ್ ಅನ್ನ ಕೊಟ್ಟಿವೆ. ವಕ್ಫ್ ಆಸ್ತಿ ಮೇಲೆ ದೇವಾಲಯ ನಿರ್ಮಿಸಿದ್ರೆ ಅದನ್ನ ಮುಟ್ಟಲ್ಲ. ವಕ್ಫ್ ಆಸ್ತಿಗಳ ಮೇಲಿನ ಚರ್ಚೆಗೆ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಈ ರೀತಿಯಾದಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಯಡಿಯೂರಪ್ಪ ಕಾಲದಲ್ಲೂ ನೋಟಿಸ್ ಅನ್ನು ಕೊಡಲಾಗಿತ್ತು. ರೈತರಿಗೆ ವಕ್ಫ್ ನೋಟಿಸ್ನಿಂದ ಯಾವುದೇ ತೊಂದರೆ ಕೊಡೋದಿಲ್ಲ. ಈ ರೀತಿಯಾಗಿ ಜಮೀರ್ ಅಹಮದ್ ಖಾನ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ವಿಧಾನಸಭೆಯಲ್ಲಿ ದೊಡ್ಡ ಮಟ್ಟದ ಚರ್ಚೆ, ಗದ್ದಲ, ಕೋಲಾಹಲಕ್ಕೆ ಕಾರಣವಾಗಿದ್ದು ರೈತರಿಗೆ ವಕ್ಫ್ ನೋಟಿಸ್ ಜಾರಿ ವಿಚಾರ. ವಿರೋಧ ಪಕ್ಷ ಬಿಜೆಪಿ ಈ ಪ್ರಶ್ನೆಯನ್ನ ಎತ್ತಾ ಇದ್ದಂತೆ ಇದಕ್ಕೆ ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸವನ್ನ ಜಮೀರ್ ಅಹಮದ್ ಖಾನ್ ಅವರು ಮಾಡಿದ್ದಾರೆ. ಕಾಂಗ್ರೆಸ್ ಮಾತ್ರ ಅಲ್ಲ, ಬೇರೆ ಸರ್ಕಾರ ಕೂಡ ನೋಟಿಸ್ ಅನ್ನ ಕೊಟ್ಟಿವೆ. ವಕ್ಫ್ ಆಸ್ತಿ ಮೇಲೆ ದೇವಾಲಯ ಇದ್ರೆ ಅದನ್ನ ಮುಟ್ಟಲ್ಲ, ತೆರವು ಮಾಡಲ್ಲ ಎನ್ನುವುದಾಗಿ ಜಮೀರ್ ಅಹಮದ್ ಖಾನ್ ವಿಧಾನಸಭೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದ್ ಬಿಟ್ಟು ಒಂದು ಇಂಚು ನಾವು ಸರ್ಕಾರಿ ಜಾಗ ನಾವು ಯಾವುದು ವಕ್ಫ್ ಬೋರ್ಡ್ಗೆ ನಾವು ತಗೊಂಡಿಲ್ಲ, ಜಾಗ ಇಲ್ಲ. 1,28,000 1,28,000ದಲ್ಲಿ ಕರ್ನಾಟಕ ಇಮಾಮ್ ಅಬಾಲಿಷನ್ ಲ್ಯಾಂಡಲ್ಲಿ 47,263 ಎಕರೆ ಹೋಯ್ತು. 47,263 ಎಕರೆ. ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟಲ್ಲಿ 23,620 ಎಕರೆ ಹೋಯ್ತು. ಅದರಲ್ಲಿ ಸರ್ಕಾರಿ ಅಕ್ವೈರ್ ಮಾಡ್ಕೊಂಡಿರೋ ಪಬ್ಲಿಕ್ ಪರ್ಪಸ್ ಅಂತ ಹೇಳ್ಬಿಟ್ಟು ಒಂದು 3,000 ಚಿಲ್ಲರೆ 3,000 ಎಕರೆ ಸರ್ಕಾರ ಅವರು ಅಕ್ವೈರ್ ಮಾಡ್ಕೊಂಡು ಪಬ್ಲಿಕ್ ಪರ್ಪಸ್ ಅಂತ. ಇದು 17,969 ಎಕರೆ ಏನು ಪ್ರೈವೇಟರ್ ಎನ್ಕ್ರೋಚ್ ಮಾಡಿದ್ದಾರೆ. ಆ ಪ್ರೈವೇಟ್ ಎನ್ಕ್ರೋಚ್ ಮಾಡಿದ ಹಿನ್ನೆಲೆಯಲ್ಲಿ ನಾನೇನು ಮಾಡಿದೆ, ಎಲ್ಲ ಕಡೆ ವಕ್ಫ್ ಅದಾಲತ್ ಮಾಡಬೇಕಂತ ವಕ್ಫ್ ಅದಾಲತ್ ಮಾಡಿರೋದು. ಪ್ರೈವೇಟ್ ಎನ್ಕ್ರೋಚ್ಮೆಂಟ್ ಯಾರ್ದದು? ಯಾವುದು ಬೇರೆಯವ್ರದಿಲ್ಲ. 95% ಮುಸಲ್ಮಾನೇ ಇರೋದು. ವಕ್ಫ್ ವರ್ಸ್ ಮುಸಲ್ಮಾನೇ 95%. ಎಲ್ಲೋ 5% ಬೇರೆಯವರಿದ್ದಾರೆ. ನಾವು ಯಾವುದೂ ದೇವಸ್ಥಾನ ಆಸ್ತಿ ಆಗಲಿ ನಮ್ಮ ರೈತರದ್ದು ಇದ್ದಾಗಲಿ ನಾವು ತಗೊಳಕ್ಕೆ ನಮ್ಮ ಹಿನ್ನೆಲೆ ಇಲ್ಲ. ಇದು ವಕ್ಫ್ ಅದಾಲತ್ ನಾನು ಹೇಳ್ಬಿಟ್ಟು ನಾನು ಕಂಪ್ಲೀಟ್ ಮಾಡ್ತೀನಿ. ಏನೀಗ ಬೇರೆಯವರು ಒತ್ತು ಇದನ್ನ ಮಾಡಿ ಅದನ್ನ ಟೇಬಲ್ ಮಾಡಿಯಲ್ಲ, ಟೇಬಲ್ ಮಾಡ್ತೀನಿ ನಾನು. ಯಾರ್ಯಾರು ಒತ್ತುವರಿ ಆಗಿದೆ ಅದೇ ಟೇಬಲ್ ಮಾಡಿ. ಟೇಬಲ್ ಮಾಡಿದ್ರೆ ಕ್ಲಿಯರ್ ಆಗಿ ಮಾಹಿತಿ ಕೊಡ್ತೀನಿ ನಾನು. ಎಲ್ಲ ಅದನ್ನ ಇನ್ಯಾವ ಮಾಡಿದ್ದಾರೆ ಅಂತ ಮುಚ್ಚಿಟ್ಟು ಆ ಹಿನ್ನೆಲೆಯಲ್ಲಿ ಟೇಬಲ್ ಮಾಡಿ ಆಯ್ತು ಹೇಳಿದ್ರೆ ಟೇಬಲ್ ಮಾಡ್ತಾರೆ. ಟವಲ್ ಇಸ್ಕೋತಾರ ಒಳ್ಳೇದು ಅಂತ ಅಷ್ಟೇ. ಟೇಬಲ್ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ಟೇಬಲ್ ಮಾಡ್ತೀನಿ, ಕೊಡ್ತೀನಿ, ಅದು ಮಾಹಿತಿ ಎಲ್ಲ ಕೊಡ್ತೀನಿ. ಅವ್ರ ಉತ್ತರ ಯಾವ ಟೈಮ್ ಚೆನ್ನಾಗಿರುತ್ತೆ ಸಭಾಧ್ಯಕ್ಷರೇ. ಕೇಳಿ ಹೇಳಿ, ನಮ್ಗೆ ಯಾವ ಟೈಮ್ ಅವ್ರು ಉತ್ತರ ಕೊಡ್ತಾರೆ ಅಂತಾನು ಗೊತ್ತಿರ್ಲಿಲ್ಲ. ಸಿಕ್ಕಿದ್ದಾಗ ಉತ್ತರ ಕೊಡ್ಲಿಕ್ಕೆ ಕೇಳಿ ಸರ್, ನನ್ನ ಮಾಹಿತಿನ ನೀವೇನೋ ಟೈಮ್ ನಿಗದಿ ಮಾಡಬೇಕಿತ್ತು. ಕ್ವಶನ್ ಅವರು ಎಲ್ಲ ಹೇಳಿದ್ರಿ, ಕ್ವಶನ್ ಅವರ್ ಆದ್ಮೇಲೆ ಅಂತ ಹೇಳಿದ್ರಿ ನೀವು. ಕ್ವಶನ್ ಅವರ್ ಇಲ್ಲ, ಈಗ ಉತ್ತರ ಕರ್ನಾಟಕ ಅರ್ಧಕ್ಕೆ ನಿಲ್ಸ್ಬಿಟ್ರಿ. ಇಲ್ಲ ಯಾಕಂತ ಹೇಳಿದ್ರೆ ಅದು ಮುಖ್ಯ ಅವ್ರಿಗೆ ಅರ್ಜೆಂಟ್ ಹೋಗ್ಲಿಕ್ಕಿದ್ದ ಕಾರಣ ಮುಖ್ಯಮಂತ್ರಿ ರಿಪೀಟ್ ಮಾಡಕ್ ಹೋಗಲ್ಲ. ನಿಮ್ದೇ ಮ್ಯಾನಿಫೆಸ್ಟೋದಲ್ಲಿ ಎನ್ಕರೇಜ್ಮೆಂಟ್ ತೆಗಿಬೇಕಂತ ಆಗಿರೋದು ತಮಗೆಲ್ಲ ಗೊತ್ತು. ಮೊನ್ನೆ ಹೇಳಿದ್ದೀನಿ, ತಿರ್ಗಾ ಪದೇ ಹೇಳಕ್ ಹೋಗಲ್ಲ. ಕೇಂದ್ರ ಸರ್ಕಾರದಿಂದ ಏನು ಮಾಡ್ತಾರೆ, GPS ಮ್ಯಾಪಿಂಗ್ ಅಂತ ಹೇಳ್ಬಿಟ್ಟು GPS ಮ್ಯಾಪಿಂಗ್ ಅಂತ ಮಾಡಿಬಿಟ್ಟು 2014 ಹಿಡ್ಕೊಂಡು 2022ವರೆಗೂ 5,99 ಲಕ್ಷ ರೂಪಾಯಿ ಅನುದಾನ ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಇಡೀ ರಾಜ್ಯಕ್ಕೆ ಕೊಡ್ತಾರೆ. 325 ಕೋಟಿ ಕೊಟ್ಟವ್ರೆ. ಇಡೀ ದೇಶಕ್ಕೆ ಎಲ್ಲ ರಾಜ್ಯಕ್ಕೆ ದುಡ್ಡು ಕೊಡ್ತಾರೆ. ನಮ್ಮ ರಾಜ್ಯಕ್ಕೆ ಸರ್ವೆ ಮಾಡಿಸಿ ಅಂತ ಹೇಳ್ಬಿಟ್ಟು 6 ಕೋಟಿ ಅನುದಾನನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಕೇಂದ್ರ ಸರ್ಕಾರದಿಂದ ಪ್ರತಿ ವರ್ಷ ಕೊಟ್ಕೊಂಡು ಬರ್ತಾವ್ರೆ. ನಮಗೆ 2014 ಹಿಡ್ಕೊಂಡು 2023ವರೆಗೂ ಅನುದಾನ ಬಂದಿದೆ. ಅದ್ರ ಜೊತೆಯಲ್ಲಿ ಈಗ ಸರ್ಕಾರ ಆದೇಶ ತಾವು ಹೇಳ್ತೀರ ನೋಟಿಸ್ ಆಕ್ಟ್ ಪ್ರಕಾರ ಕೊಟ್ಟಿದ್ದೀವಿ ಅಂತ. ತಮ್ಮ ಸರ್ಕಾರ 2010 ಹಿಡ್ಕೊಂಡು 2023ವರೆಗೂ 6 ಸರ್ಕಾರ ಆದೇಶನ ಹೊರಡಿಸಿದ್ದೀರಾ. 2010 ನಿಮಿಷ ಆದೇಶ ಕೊಡ್ತೀನಿ. ತಾವು ಒಂದು ಮಿಸ್ ಮಾಡಿದ್ರಿ.
ಇವತ್ತೇನು ಅನಾಹುತಗಳು ನಮ್ಮ ರಾಜ್ಯದಲ್ಲಿ ಆಗತ್ತಾವ, ನಾನು ಕೊನೆ ಅಲ್ಲ ಅದಕ್ಕೆ ಮೂಲ ಕಾರಣ ಅದನ್ನ ನೀವು ಮಿಸ್ ಮಾಡಿದ್ರಿ. 1957ರಲ್ಲಿ ಆದಂತ ಅಮೆಂಡ್ಮೆಂಟ್ ಬಗ್ಗೆ ಹೇಳಿದ್ರಿ. ರೆಹಮಾನ್ ಖಾನ್ ಅವರು ಮೈನಾರಿಟಿ ಮಿನಿಸ್ಟರ್ ಇದ್ದಾಗ UPA 2ದಲ್ಲಿ ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ಆಡಳಿತದಲ್ಲಿ ಏನು ಕಾನೂನದಲ್ಲಿ ವಕ್ಫ್ ಕಾನೂನದಲ್ಲಿ ಏನು ಬದಲಾವಣೆ ಆಯ್ತು, ಆ ವಕ್ಫ್ ಕಾನೂನದಿಂದ ದೊಡ್ಡ ಅನಾಹುತಗಳು ಶುರುವಾದವು. ಅದ್ರ ಬಗ್ಗೆ ನೀವು ಹೇಳ್ತಾ ಇಲ್ಲ. ಆ ಕಾನೂನಿನ ಬಗ್ಗೆ ಹೇಳ್ತೀನಿ, ಕೊನೆಗೆ ಬರ್ತೀನಿ ನಾನು. ತಮ್ಮ ಹಿಂದಿನ ತಮ್ಮ ಸರ್ಕಾರ ಇರುವಾಗಲೇ ಆರು ನೋಟಿಸ್ಗಳು ಸರ್ಕಾರ ಆದೇಶ ಮಾಡಿದ್ದಾರೆ. 2004/1/2010 ಸರ್ಕಾರ ಆದೇಶ ಕಾಪಿ ಇದೆ, ನಾನು ಕಳಿಸ್ತೀನಿ. ನಾನು ಸರ್ಕಾರ ಆದೇಶ ಮಾಡಿರೋದು ಏನಂತ ಮಾಡ್ತಾರೆ, ಅಪ್ಡೇಟಿಂಗ್ ರೆವೆನ್ಯೂ ರಿಕಾರ್ಡ್ಸ್ ಆಫ್ ವಫ್ ಪ್ರಾಪರ್ಟೀಸ್, ಆಲ್ ಡೆಪ್ಟಿ ಕಮಿಷನರ್ಸ್ ಆರ್ ಡೈರೆಕ್ಟೆಡ್ ಟು ಎಕ್ಸಾಮಿನ್ ವಫ್ ರಿಕಾರ್ಡ್ಸ್ ಅಂತ ಒಂದು ಆದೇಶ ಮಾಡ್ತಾರೆ. ಯಾವಾಗ 4/1/2010 ಗೌರ್ಮೆಂಟ್ ಆದೇಶ ಹೌದು, ನಿಮ್ಮ ಸರ್ಕಾರ BJP ಸರ್ಕಾರ, ಅವಾಗ ಮೋಸ್ಟ್ ಪ್ರಾಬ್ಲಿ ಯಡಿಯೂರಪ್ಪನೇ ಮುಖ್ಯಮಂತ್ರಿ ಆಗಿರ್ತಾರೆ ಆವಾಗ. ಅದು ಒಂದಾಯ್ತಾ. ಅದಾದಮೇಲೆ ಇನ್ನೊಂದು 29/5/2010 ಇನ್ನೊಂದು ಸರ್ಕಾರ ಆದೇಶ ಹೊರಡಿಸ್ತಾರೆ. ಇನ್ನೊಂದು ಆದೇಶ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.